ಸರ್, ಈಗ ಎಷ್ಟೋ ಜನಗಳಿಗೆ BAMS ಅವರು ಅಲೋಪತಿಕ್ ಅನ್ನು ಟ್ರೀಟ್ ಮಾಡಬಾರ್ದು, ಮಿಕ್ಸೋಪತಿ ಮಾಡಬಾರ್ದು ಅಂತ ಗೊತ್ತಿಲ್ಲ. ನಾವು ಪ್ರತಿ ಸರಿನೂ ಹೇಳಿ ಬರ್ತಾ ಇದ್ದೀವಿ. ಹೋದ ಕಡೆ ಎಲ್ಲ BAMS ಕೊಡಬೇಕಾದ್ರೂ ಅವ್ರ ಹತ್ರ ಆಂಡಿಮೆಂಟಲ್ಲಿ ನಾವು ಇದರಲ್ಲಿ ಬರ್ಸ್ಕೊತೀವಿ, ಮಾಡಿಕೊಡ್ದು ಅಂತೇಳಿ ನಾವು ಒಂದು ಇದನ್ನು ಬರ್ಸ್ಕೊತೀವಿ, ಅಫಿಡವಿಟು ತೊಗೊಳ್ತೀವಿ. ಆದರೂ ಮೀರಿ ಅದು ಮಾಡಿದಾಗ ನಮ್ಮ ಕನ್ಸರ್ನಿಗೆ ಬಂದಾಗ ಅವ್ರಿಗೆ ನಾವು ವಾರ್ನ್ ಮಾಡಿ ಮುಗಿಸ್ತಾ ಇದ್ದೀವಿ. ಸರ್, ಈಗ ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ಏನು ಅಂತಂದ್ರೆ, ಈಗ PHCಗಳಿಗೆ ಗೌರ್ಮೆಂಟೇನೆ BAMS ಅವರು ಇಲ್ಲ, ನಾವು ಯಾವ್ದು ತೊಗೊಂಡೇ ಇಲ್ಲ. ನಾವು ಒಂದು 24/7 ತೊಗೊಳ್ತಾ ಇದ್ದೋ. ಈಗ ಒಂದೊಂದು 24/7 ಇಲ್ದಂಗಾದ ಅವ್ರು ರಿಲೀವ್ ಮಾಡ್ತಾ ಇದ್ದೀವಿ. ನಾವು ಇಟ್ಕೋತಾ ಇಲ್ಲ ಅವ್ರನ್ನ, ರಿಲೀವ್ ಆಗ್ತಾ ಇದ್ದಾರೆ. ಈಗ ಹೊಸದಾಗಿ ಯಾವುದೂ ಪ್ರೊಕ್ಯೂರ್ಮೆಂಟ್ BAMS ನಾವು ಸರ್ಕಾರದಲ್ಲಿ ತೊಗೊಂಡಿಲ್ಲ, ಸರ್ಕಾರ ಮಟ್ಟದಲ್ಲಿ ಆಗಿಲ್ಲ. ಏನು 2005 ಆಗಿತ್ತು, 5-6ರಲ್ಲಿ NHM ಬಂದಾಗ 24/7 ಓಪನ್ ಮಾಡಿದಾಗ ನೈಟ್ ಸರ್ವೀಸಸ್ಸು ಡೆಲಿವರೀಸ್ಗೆ ತೊಗೋಬೇಕು ಅಂತ ಅವ್ರು ತೊಗೊಂಡಿದ್ರು. ಅವರೇ ಇನ್ನೂ ಮುಂದುವರೆದು ಕೆಲವರು ಇದ್ದಾರೆ, ಕೆಲವರೆಲ್ಲ ಬಿಟ್ಟು ಹೋಗಿದ್ದಾರೆ. ಸರ್, ಈಗ BAMS ಅವರು ಟ್ರೀಟ್ ಮಾಡ್ತಾ ಇರೋರಿಗೆ ಅವ್ರು ಅಂದ್ಕೊಂಡು ಈಗ ಅವರು KPML ರಿಜಿಸ್ಟ್ರೇಷನ್ ಆಗಿ, ಇಲ್ಲ ಅಂದರೆ ಯುನಾನಿ ಆಯುರ್ವೇದವನ್ನು ಟ್ರೀಟ್ ಮಾಡಿದ್ರೆ ಮಿಕ್ಸೋಪತಿ ಮಾಡಿದ್ರೆ ಏನೆಲ್ಲ ಕ್ರಮ ಆಗುತ್ತೆ? ಅದೇ ಅವ್ರು ನಮ್ಮ ನೋಟಿಸಿಗೆ ಬಂದರೆ ನಾವು ADR ಹತ್ರ ಸರ್ಟಿಫೈ ಮಾಡಿಸ್ತೀವಿ. ಅಡಿಷನಲ್ ಡ್ರಗ್ ಕಂಟ್ರೋಲರ್ ಹತ್ರ ನಾವು ಸರ್ಟಿಫೈ ಮಾಡಿಸ್ತೀವಿ. ಏನಾದರೂ ಅಲೋಪತಿ ಏನಾದ್ರು ಡ್ರಗ್ಸನ್ನು ಸಿಕ್ಕಿದ್ರೆ ಅವ್ರನ್ನ ನಾವು ಅಂಡರ್ KPMA ಆ್ಯಕ್ಟ್ ಕೆಳಗಡೆ ಅವ್ರನ್ನ DC ಅವ್ರ ಮುಂದಕ್ಕೆ ಅವ್ರನ್ನ ಸೀಲ್ ಮಾಡಿ ನಾವು ಮಾಡ್ತೀವಿ. ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಫೈನ್ ಹಾಕ್ತೀವಿ. ನಾವು ಆಲ್ರೆಡಿ ಇಲ್ಲಿ ಜಿಲ್ಲೆಯಲ್ಲಿ ಒಂದು ಆಲ್ಮೋಸ್ಟ್ ಒಂದು 12ರಿಂದ 13 ಇದನ್ನು ಹಾಕಿದ್ದೀವಿ, ಏನೋ ಫೈನ್ ಹಾಕ್ಸಿದ್ದೀನಿ. ಈಗಲೂ ಆ ಥರ ಏನಾರು ಕಂಡು ಬಂದರೆ ನಾವು ಅವ್ರಿಗೆ ಮುಚ್ಚಿಸಿ ಮಾಡ್ತೀವಿ. ಮತ್ತು ಅವ್ರ ಹತ್ರ ಅಗ್ರಿಮೆಂಟು ಅವ್ರು ನಾವು ಲೈಸೆನ್ಸ್ ಕೊಡಬೇಕಾದ್ರೆ ನಾವು ಅಗ್ರಿಮೆಂಟ್ ಬರ್ಸ್ಕೊಂಡೇ ಕೊಡ್ತಾಯಿದ್ದೀವಿ, ಅಲೋಪತಿ ಮಾಡಿಕೊಡ್ದು ನೀವು ಅಂತ ಹೇಳಿ. ಆದರೂ ಕೆಲವು ಮೀರಿ ಡಾಕ್ಟ್ರುಗಳು ಮಾಡ್ತಾಯಿದ್ದಾರೆ, ಆಯುರ್ವೇದ ಡಾಕ್ಟ್ರುಗಳು. ಅದು ತಪ್ಪು, ಮಾಡಬಾರ್ದು. ಸರ್, ಈಗ ಸುಪ್ರೀಂ ಕೋರ್ಟಲ್ಲಿದೆ, ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ, BAMS ಟ್ರೀಟ್ ಮಾಡ್ಬೋದು. ಅದು ನನ್ನ ಗಮನಕ್ಕೆ ಬಂದಿಲ್ಲಪ್ಪ, ನಾನು ತೊಗೊಂಡಿಲ್ಲ ಅದನ್ನು. ನನ್ನ ಗಮನಕ್ಕೆ ಏನಾರು ಬಂದರೆ ನೋಡಿ ಓದ್ತೀನಿ ನಾನು ಒಂದು ಸಲ.